ಯಾರೋ ಯಾವ ಕಾಲದಲ್ಲೋ ಕೊಟ್ಟಂತಹ ನಿರ್ದಿಷ್ಟವಾದ ಮತ್ತು ಅವರ ಕಾಲಕ್ಕೆ ಅದು ಅನಿವಾರ್ಯವಾದ ಒಪ್ಪಿತವಾದಂತಹ ಸತ್ಯವನ್ನು ಅವರು ಹೇಳಿದ್ದನ್ನು ಇವತ್ತಿಗೂ ನಾವು ಪ್ರಶ್ನೆ ಮಾಡದೆ ಒಪ್ಕೊಳ್ತೀವಲ್ಲ, ಇದು ಮೌಢ್ಯಕ್ಕೆ ದಾರಿ ಮಾಡಿಕೊಡುವಂಥದ್ದು. ಕುವೆಂಪು ಹೇಳುವ ಹಾಗೆ ಮತಾಚಾರ ಅನ್ನುವುದು ನಮ್ಮನ್ನು ಕುರುಡರನ್ನಾಗಿ ಮಾಡುವಂಥ ಇನ್ನೊಂದು, ನಿಯಂತ್ರಿಸುವಂಥ ಇನ್ನೊಂದು ಸಂಗತಿಯ ಭಯ, ಅದರಲ್ಲೂ ಮುಖ್ಯವಾಗಿ ಸಮಾಜದ ಭಯ ಅನ್ನುವುದಿದೆಯಲ್ಲ, ಇದು ನಾವು ಪ್ರಶ್ನೆ ಮಾಡದ ಹಾಗೆ ಮಾಡುವ ಒಂದು ಬಹುದೊಡ್ಡ ಒಂದು ಸಂಗತಿ. ಸ್ವಂತಿಕೆಯನ್ನು ಪಡೆಯೋದು ಹೇಗೆ, ಇದನ್ನು ದಕ್ಕಿಸಿಕೊಳ್ಳೋದು ಹೇಗಂದ್ರೆ ಎಲ್ಲವನ್ನ ಪ್ರಶ್ನೆ ಮಾಡೋದು. ಮಾಡಬೇಕಾದ ಮೂಲಭೂತ ಕೆಲಸ ಅಂತ ಅವ್ರು ಹೇಳಿದ್ದು ಅದು ಗುಡಿ, ಚರ್ಚು, ಮಸ್ಜಿದಿಗಳ ಬಿಟ್ಟು ಹೊರಬನ್ನಿ. ಧರ್ಮಾತೀತರಾಗಿ ಬದುಕಿದಾಗ ಮಾತ್ರ ಸತ್ಯದ ದರ್ಶನ ಆಗುವುದಕ್ಕೆ ಸಾಧ್ಯ. ಸತ್ಯ ಅನ್ನುವುದನ್ನು ಮತ್ತು ಪ್ರಾಮಾಣಿಕತೆ ಅನ್ನುವುದನ್ನು ನಾವು ಕಲಿಯುವುದು ವಿಜ್ಞಾನದ ಮೂಲಕ. ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಗಮನಿಸಿದ ಹಾಗೆ ನಿಮ್ಮ ಜೊತೆಗೆ, ಯುವ ಜನರ ಜೊತೆಗೆ ಮಾತನಾಡುವ ಅವಕಾಶಗಳನ್ನು ನಾವು ಕಳ್ಕೊಂಡಿದ್ದೀವಿ. ನಾವು ಅನೇಕ ಬಾರಿ ಹೇಳಬೇಕು ಅನ್ನುವಂಥ ವಿಚಾರಗಳನ್ನು ಹೇಳುವುದಕ್ಕೆ ನಮ್ಮದೇ ವಯಸ್ಸಿನ ಅಥವಾ ನಮ್ಮದೇ ಆಲೋಚನೆಗಳಿರುವಂಥ ಜನರ ಗುಂಪಿನ ನಡುವಲ್ಲಿ ಮಾತಾಡ್ತಾ ಇದ್ವಿ. ಇವತ್ತು ನನಗೆ ಅದಕ್ಕಿಂತ ಭಿನ್ನವಾಗಿ ಎಳೆಯರಾದ, ಈ ದೇಶದ ಭವಿಷ್ಯವನ್ನು ಕಟ್ಟುವವರಾದ ನಿಮ್ಮ ಜೊತೆಗೆ ಕೆಲವು ಮಾತುಗಳನ್ನು ಹೇಳುವ ಅವಕಾಶವನ್ನು ಒದಗಿಸಿಕೊಟ್ಟಿರುವಂಥದ್ದು ನನಗೆ ನಿಜವಾಗ್ಲೂ ಸಂತೋಷದ ಒಂದು ರೀತಿಯಲ್ಲಿ ಒಂದು ಅಭಿಮಾನದ ಒಂದು ಸಂಗತಿಯಾಗಿದೆ. ಮಂಡ್ಯವನ್ನು ಸ್ವಲ್ಪ ದೂರದಿಂದ ಮತ್ತು ಅನಂತರದಲ್ಲಿ ಹತ್ತಿರದಿಂದ ನೋಡಿದವಳು ನಾನು. ಕರಾವಳಿ ಭಾಗದ ಮಂಗಳೂರಿನಲ್ಲಿ ದೀರ್ಘಕಾಲ ನನ್ನ ಓದು ಮತ್ತು ಉದ್ಯೋಗ ಆದದ್ರಿಂದ ಮಂಡ್ಯದ ಬಗ್ಗೆ ನಮಗೆ ಕೇಳಿದಾಗಲೆಲ್ಲ ಕೆಲವು ವಿಚಾರಗಳು ನೆನಪಿಗೆ ಬರ್ತಾ ಇದ್ದದ್ದು. ಮಂಡ್ಯ ಅಂದ ತಕ್ಷಣ ಸಕ್ಕರೆ ನಾಡು, ರೈತರ ಹೋರಾಟಕ್ಕೆ ಪ್ರಸಿದ್ಧವಾದಂಥದ್ದು. ಕಾವೇರಿ ಹೋರಾಟದ ಬಗ್ಗೆ ಬಂದಾಗಲೆಲ್ಲ ಮಂಡ್ಯ ನೆನಪಾಗ್ತಾ ಇದ್ದಂಥದ್ದು ಇತ್ಯಾದಿ ಕೆಲವು ನೆನಪುಗಳು ತುಂಬ ಹಿಂದಿನಿಂದ ಇರುವಂಥದ್ದು. ಹಾಗೆಯೇ ಸಾಹಿತ್ಯದ ಓದಿಗೆ ತೆರೆದುಕೊಂಡಾಗ ಈ ಭಾಗದ ಎಚ್.ಎಲ್. ಕೇಶವಮೂರ್ತಿಯವರು ಬರಿತಾ ಇದ್ದಂಥ ಲೇಖನಗಳ ಮೂಲಕ, ಖ್ಯಾತನ ಮೂಲಕ ಮಂಡ್ಯದ ಜನರ ನಾಡಿ ಮಿಡಿತವನ್ನು ತಿಳಿದುಕೊಂಡವಳು ನಾನು. ಆದರೆ ಇತ್ತೀಚೆಗೆ ಕೆಲವು ವರ್ಷಗಳಿಂದ ಮಂಡ್ಯವನ್ನು ಹತ್ತಿರದಿಂದ ಕಂಡಾಗ ನನಗೆ ಇನ್ನೊಂದು ಮಗ್ಗುಲು ಪರಿಚಯ ಆಯಿತು. ಅದು ಕುವೆಂಪು ಅವರು ಸಾರಿದ ಮಂತ್ರ ಮಾಂಗಲ್ಯವನ್ನು ಒಂದು ದೀಕ್ಷೆಯಾಗಿ ಇಟ್ಟುಕೊಂಡು ಈ ಭಾಗದ ಜನರು ಅದನ್ನು ಸರಳ ವಿವಾಹವನ್ನು ಮಾಡ್ತಾ ಇರುವಂಥದ್ದು ಮಾತ್ರ ಅಲ್ಲ, ಅನೇಕ ಯುವಕ ಯುವತಿಯರು ಅದನ್ನು ಆದರ್ಶವಾಗಿ ಸ್ವೀಕರಿಸಿರುವಂಥದ್ದು ಕಂಡು ನಿಜವಾಗ್ಲೂ ನನಗೆ ಒಂದು ಬಗೆಯಲ್ಲಿ ಪುಲಕ ಸಂಭ್ರಮ ಆದದ್ದು ಇದೆ. ಈ ಭಾಗದಲ್ಲಿಯೇ ಬಹುಶಃ ಕುವೆಂಪು ಅವರು ಯುವ ಜನತೆಗೆ ಕರೆ ಕೊಟ್ಟ ಆತ್ಮಶ್ರೀಗಾಗಿ ನಿರಂಕುಶ ಮತಿಗಳಾಗಿ ಅನ್ನುವುದನ್ನು ಕರೆ ಕೊಟ್ಟ 50 ವರ್ಷಗಳಿಗೆ ವಿಶೇಷವಾದಂಥ ಒಂದು ನೆನಪು ಮಾಡಿಕೊಳ್ಳುವ, ಜನರಿಗೆ ಮತ್ತೆ ಆ ವಿಚಾರಗಳನ್ನು ತಲುಪಿಸುವ ಕೆಲಸ ಈ ಭಾಗದಲ್ಲಿ ಆಗ್ತಾ ಇದೆ ಅನ್ನೋದು ಕೂಡ ನನಗೆ ಮುಖ್ಯ ಅಂತ ಅನಿಸಿದೆ. ಏನದು ಆತ್ಮಶ್ರೀ ಅಂದರೆ? ಆತ್ಮಶ್ರೀ ಅನ್ನುವುದನ್ನು ನಾವು ಆತ್ಮಗೌರವ ಅಂತ ಕರಿಬಹುದು, ಆತ್ಮಾಭಿಮಾನ ಅಂತ ಕರಿಬಹುದು, ಅಥವಾ ನಮ್ಮ ಸ್ವಂತಿಕೆ, ಅಸ್ಮಿತೆ ಅಂತ ಬೇಕಾದರೂ ಕರಿಬಹುದು. ಈ ಅಸ್ಮಿತೆಯನ್ನು ಕಂಡುಕೊಳ್ಳುವುದಕ್ಕಾಗಿ ನಮ್ಮೆಲ್ಲರಿಗೂ ಕುವೆಂಪು ಅವರು ಕರೆ ಕೊಟ್ಟಿರುವಂಥದ್ದು ನಿರಂಕುಶ ಮತಿಗಳಾಗಿ ಅಂತ. ನಮಗೆಲ್ಲ ಎಳವೆಯಿಂದ ಗೊತ್ತು, ಅಂಕುಶ ಅನ್ನುವ ಪದವನ್ನು ಕೇಳಿದ್ದೀವಿ ಮತ್ತು ಬಹು ದೊಡ್ಡ ಪ್ರಾಣಿಯಾದ ಆನೆಯನ್ನು ಕೂಡ ಒಂದು ಪುಟ್ಟ ಅಂಕುಶ ಅನ್ನುವಂಥದ್ದು ನಿಯಂತ್ರಿಸುತ್ತೆ ಅಂತ. ಹೀಗೆ ನಮ್ಮೆಲ್ಲರಿಗೂ ಬೇರೆ ಬೇರೆ ಸಂಗತಿಗಳು ನಿಯಂತ್ರಕಗಳಾಗಿ, ಅಂಕುಶಗಳಾಗಿ ನಮ್ಮನ್ನು ರೂಪಿಸ್ತಾ ಇರ್ತವೆ. ಕೆಲವು ನಮಗೆ ಇರಬೇಕಾದದ್ದು, ಕೆಲವು ನಮ್ಮ ಆಲೋಚನೆಗಳನ್ನು ಅವು ಸಾಗಬೇಕಾದ ದಾರಿಗಿಂತ ಭಿನ್ನ ನಡೆಯತ್ತ ಕರೆದುಕೊಂಡು ಹೋಗುವಂಥದ್ದು ಅಂತ. ಹಾಗಾಗಿ ನಮ್ಮ ಆಲೋಚನೆಗಳಿಗೆ ಇರುವ ಇಂತಹ ಅಂಕುಶಗಳು ಯಾವುವು ಅಂತ ನಮ್ಮನ್ನು ನಾವು ಕೇಳ್ಕೋಬೇಕಾಗಿದೆ. ಅವುಗಳಲ್ಲಿ ಮೊದಲ ಸ್ಥಾನ ಇರುವಂಥದ್ದು ನಂಬಿಕೆ ಅಥವಾ ಮೌಢ್ಯಕ್ಕೆ. ನಮ್ಮಲ್ಲಿ ಎಲ್ರಿಗೂ
ಸಹಜವಾದ, ತುಂಬ ಅಗಲವಾದ, ಸಪಾಟಾದ ದಾರಿಯಲ್ಲಿ ನಡೆಯುವುದು ತುಂಬ ಅನುಕೂಲಕರದ್ದು, ಸುಲಭದ್ದು, ನಾವು ಆಯ್ಕೆ ಮಾಡಿಕೊಳ್ಳುವಂಥ ದಾರಿ. ಇನ್ನೊಂದು ದಾರಿ ಇದೆ, ಕಲ್ಲು ಮುಳ್ಳುಗಳಿಂದ ಕೂಡಿದ, ಗುಡ್ಡ ಬೆಟ್ಟಗಳಿಂದ ಕೂಡಿದ ದಾರಿ. ಅದನ್ನು ಆಯ್ಕೆ ಮಾಡಿಕೊಳ್ಳುವವರು ತುಂಬ ಕಡಿಮೆ. ಯಾಕಂದರೆ ಸಪಾಟಾದ ದಾರಿಯಲ್ಲಿ ಯೋಚನೆ ಇಲ್ಲದೆ ನಾವು ನಡೆದು ಬಿಡಬಹುದು. ಇಲ್ಲಿ ಹೆಜ್ಜೆ ಹೆಜ್ಜೆಗೂ ನಾವು ದಾರಿಯನ್ನು ನೋಡಿಕೊಂಡು ನಿರಂತರವಾಗಿ ನಾವು ಎಚ್ಚರದಿಂದ ನಡಿಬೇಕಾಗುತ್ತೆ. ವಿಚಾರಕ್ಕೆ ಬಂದರೆ ಯಾರೋ ಯಾವ ಕಾಲದಲ್ಲೋ ಕೊಟ್ಟಂತಹ ನಿರ್ದಿಷ್ಟವಾದ ಮತ್ತು ಅವರ ಕಾಲಕ್ಕೆ ಅದು ಅನಿವಾರ್ಯವಾದ, ಒಪ್ಪಿತವಾದಂತಹ ಸತ್ಯವನ್ನು ಅವರು ಹೇಳಿದ್ದನ್ನು ಇವತ್ತಿಗೂ ನಾವು ಪ್ರಶ್ನೆ ಮಾಡದೆ ಒಪ್ಕೊಳ್ತೀವಲ್ಲ, ಇದು ಮೌಢ್ಯಕ್ಕೆ ದಾರಿ ಮಾಡಿಕೊಡುವಂಥದ್ದು. ಈ ಮೌಢ್ಯ ಅನ್ನುವಂಥದ್ದು ನಮಗೆ ಯಾಕೆ ನಮ್ಮನ್ನು ಕುಗ್ಗಿಸುತ್ತೆ ಅಂತ ಹೇಳಿದ್ರೆ, ಸರಳವಾದ ಸಿದ್ಧವಾದ ಉತ್ತರಗಳನ್ನು ಅದು ಕೊಡುವುದರಿಂದ ನೀನು ಪ್ರಶ್ನೆ ಮಾಡಬೇಡ, ನಿನಗೆ ಏನು ಅನುಮಾನ ಇದೆಯೋ ಅದು ಏನೂ ಬೇಕಾಗಿಲ್ಲ, ನೇರವಾಗಿ ನಾನೇನು ಹೇಳ್ತೇನೋ ಅಷ್ಟನ್ನು ಮಾಡು ಸಾಕು ಅಂತ ಹೇಳುವ ವಿಚಾರಗಳಿಗೆ ನಾವು ಮನಸೋತಾಗ ನಾವು ಒಳಗಾಗುವಂಥದ್ದು ಮೌಢ್ಯಕ್ಕೆ. ಎರಡನೆಯದು, ಕುವೆಂಪು ಹೇಳುವ ಹಾಗೆ ಮತಾಚಾರ ಅನ್ನುವುದು ನಮ್ಮನ್ನು ಕುರುಡರನ್ನಾಗಿ ಮಾಡುವಂಥ ಇನ್ನೊಂದು, ನಿಯಂತ್ರಿಸುವಂಥ ಇನ್ನೊಂದು ಸಂಗತಿಯ. ನಮ್ಮೆಲ್ಲರಿಗೂ ನಾವು ಬದುಕಿ ಬಂದಂಥ ಸಮುದಾಯದ ಬಗ್ಗೆ ಒಂದು ಬಗೆಯ ಪ್ರೀತಿ, ಅಭಿಮಾನ ಇರುತ್ತೆ, ಅದು ತಪ್ಪಲ್ಲ. ಆದರೆ ಈ ಅಭಿಮಾನ ಅನ್ನುವುದು ದುರಭಿಮಾನ ಆದಾಗ, ನಮ್ಮನ್ನು ಆಲೋಚನೆ ಮಾಡದ ಹಾಗೆ ಕುರುಡರನ್ನಾಗಿ ಮಾಡಿದಾಗ ಇದು ನಮ್ಮ ಬೆಳವಣಿಗೆಗೆ ಮಾರಕ ಆಗುತ್ತೆ ಅನ್ನುವಂಥದ್ದನ್ನು ನಾವು ಮರಿಬಾರದು. ಯಾಕಂದರೆ ಈ ಆಲೋಚನೆಗಳಿದ್ದಾವಲ್ಲ, ಇವು ಹೇಗೆ ಅಂತ ಹೇಳಿದರೆ, ಎದುರುಗಡೆ ಎಲ್ಲವೂ ನಡೀತಾ ಇರುವಾಗ ನಾವು ಕುರುಡರ ಹಾಗೆ ಎಲ್ಲವೂ ಸರಿಯಾಗಿದೆ ಅಂತ ಅಂದ್ಕೊಳ್ತಾ ಇರ್ತೀವಿ. ಅದು ಅಭಿಮಾನ ಮೂಲದಿಂದ ಹುಟ್ಟುಕೊಳ್ಳುವಂಥದ್ದು. ಅದು ನಮ್ಮ ಅಕ್ಕಪಕ್ಕದಲ್ಲೇ ನಡೀತಾ ಇರುವಂಥ ಅನೇಕ ಅನ್ಯಾಯಗಳನ್ನು, ತಾರತಮ್ಯಗಳನ್ನು, ನೋವು, ಹಿಂಸೆಗಳನ್ನು ಎದುರುಗಡೆ ಇದ್ರೂ ಕಾಣದ ಹಾಗೆ ಮಾಡುವಂಥದ್ದು ಇದರ ಶಕ್ತಿ. ಆದ್ದರಿಂದ ಒಮ್ಮೆ ನಮ್ಮ ಕುರುಡುತನವನ್ನು, ನಾವು ಕಣ್ಣಿಗೆ ಬಂದ ಪೊರೆಯನ್ನು ಹೇಗೆ ನಾವು ಕಳಚಿಕೊಳ್ತೇವೆಯೋ ಹಾಗೆ ಆಲೋಚನೆಗಳಿಗೆ ಬಂದ ಪೊರೆಯನ್ನು ನಾವು ಕಳಚಿಕೊಂಡು ಸ್ವಚ್ಛವಾಗಿ ನೋಡುವುದಕ್ಕೆ ಹೊರಟ್ರೆ, ನಾವು ಏನು ಸಹಜವಾಗಿ ಸಾಮಾನ್ಯವಾಗಿ ಇರಬೇಕಾದ ರೀತಿಯಲ್ಲಿ ಇದೆ ಅಂತ ಸಮಾಜವನ್ನು ಹೇಳ್ತೀವೋ ಅದರ ಒಳಗಡೆ ಇರುವ ಅನೇಕ ಜೀವ ವಿರೋಧಿಯಾದ ಸಂಗತಿಗಳು ಗಮನಕ್ಕೆ ಬರುವುದಕ್ಕೆ ಸಾಧ್ಯ ಆಗುತ್ತೆ. ಒಮ್ಮೆ ಅದರ ಕಡೆಗೆ ನಾವು ನೋಡುವುದಕ್ಕೆ ಸಾಧ್ಯ ಆದರೆ ಅದನ್ನು ಬದಲಾಯಿಸಬೇಕು ಅನ್ನುವ ಅರಿವು ಮೂಡುತ್ತೆ. ಬದಲಾಯಿಸುವ ಕಡೆಗೆ ನಾವು ಕಾರ್ಯಪ್ರವೃತ್ತರಾಗುವುದಕ್ಕೂ ಸಾಧ್ಯ ಆಗುತ್ತೆ. ಆದ್ದರಿಂದ ಮೌಢ್ಯ, ಮತಾಚಾರಗಳು ಮಾತ್ರ ಅಲ್ಲ, ಸ್ವರ್ಗ, ನರಕ, ಪಾಪ, ಪುಣ್ಯ ಮೊದಲಾದ ಕಲ್ಪನೆಗಳು ಕೂಡ ನಮ್ಮನ್ನು ಬೆಳೆಸುವ ಸಂದರ್ಭಗಳಲ್ಲಿ ಅನೇಕ ರೀತಿಯ ಇಕ್ಕಟ್ಟುಗಳನ್ನು ನಿರ್ಮಾಣ ಮಾಡುವಂಥದ್ದಿದೆ. ಭಯ, ಅದರಲ್ಲೂ ಮುಖ್ಯವಾಗಿ ಸಮಾಜದ ಭಯ ಅನ್ನುವುದಿದೆ ಅಲ್ಲ, ಇದು ನಾವು ಪ್ರಶ್ನೆ ಮಾಡದ ಹಾಗೆ ಮಾಡುವ ಒಂದು ಬಹುದೊಡ್ಡ ಒಂದು ಸಂಗತಿ. ಈ ಭಯದ ಕಾರಣಕ್ಕಾಗಿ, ಸಮಾಜದ ಭಯ, ಅಧಿಕಾರದ ಭಯ, ಅಧಿಕಾರಿಯ ಭಯ, ಹಿರಿಯರ ಭಯ ಅನ್ನುವಂಥ ಕಾರಣಕ್ಕಾಗಿ ನಾವು ಹೇಳಿದ ಕೆಲಸವನ್ನು ಮಾಡುವುದಕ್ಕೆ ಮಾತ್ರ ಸಿದ್ಧರಾಗ್ತೇವೆ ಹೊರತು ಪ್ರಶ್ನೆ ಮಾಡಿ ಅದು ಪೂರಕ, ಜೀವಪರ ಅಂತ ಅನಿಸಿದಾಗ ಮಾತ್ರ ನಾವು ಅದನ್ನು ಪಾಲಿಸಬೇಕು ಅನ್ನುವುದರ ಕಡೆಗೆ ಗಮನ ಕೊಡುವುದರಲ್ಲಿ ಸೋಲ್ತೀವಿ ಅಂತ. ಅದರಲ್ಲಿ ಕುವೆಂಪು ಹೇಳಿದ್ದು ನಿರಂಕುಶಮತಿಗಳಾಗಿ ಅಂತ. ಅಂಕುಶ ಇಲ್ಲದ, ಅಂಕುಶವೇ ಇಲ್ಲ ಅಂತ ಹೇಳಿದರೆ ಅರಾಜಕತೆ ಅನ್ನುವಂಥ ಆಲೋಚನೆ, ಅಭಿಪ್ರಾಯ ಖಂಡಿತ ಅಲ್ಲ. ಅದು ವ್ಯಕ್ತಿಯ ಸ್ವಯಂ ಪೂರ್ಣವಾದ ಬುದ್ಧಿ, ವಿವೇಕ ಮತ್ತು ಅವುಗಳ ಸ್ವಾತಂತ್ರ್ಯಕ್ಕಾಗಿ ನೀಡಿದ ಕರೆ. ನಾವು ನಮ್ಮ ಸ್ವಂತಿಕೆಯನ್ನು ಸ್ವತಂತ್ರವಾಗಿ ಆಲೋಚನೆ ಮಾಡುವ ಮೂಲಕ, ಸ್ವತಂತ್ರವಾಗಿ ಸಂಯಮಪೂರ್ಣವಾಗಿ ನಮ್ಮ ಬುದ್ಧಿಯನ್ನು ಬಳಸಿಕೊಳ್ಳುವ ಮೂಲಕ ಪಡೆಯಬಹುದಾದದ್ದು ಅನ್ನುವುದನ್ನು ಕುವೆಂಪು ಅವರು ತುಂಬ ವಿವರಗಳ ಮೂಲಕ ಅವರ ಉಪನ್ಯಾಸದಲ್ಲಿ ಅವರು ಹೇಳಿದ್ದಾರೆ. ಇಂತಹ ಸ್ವಂತಿಕೆಯನ್ನು ಪಡೆಯುವುದು ಹೇಗೆ, ಇದನ್ನು ದಕ್ಕಿಸಿಕೊಳ್ಳೋದು ಹೇಗೆಂದರೆ ಎಲ್ಲವನ್ನ ಪ್ರಶ್ನೆ ಮಾಡೋದು. ಯಾವುದೇ ವಿಚಾರ ಗಮನಕ್ಕೆ ಬಂದರೂ ಕೂಡ ಕುತೂಹಲ
ದೃಷ್ಟಿಕೋನದಿಂದ ನೋಡುವ ಮನಸ್ಸು ನಮ್ಮಲ್ಲಿ ಇರಬೇಕಾಗುತ್ತೆ. ಇದು ಗರಿಷ್ಠ ಪ್ರಮಾಣದಲ್ಲಿ ಇರುವುದು ಎಳೆಯ ಮಕ್ಕಳಲ್ಲಿ. ಆ ಎಳೆಯ ಮಕ್ಕಳು ಅವರ ಜೊತೆಗೆ ನೀವೊಂದು ಕೆಲವು ಸಮಯವನ್ನು ಕಳೆದ್ರೆ ಗೊತ್ತಾಗುತ್ತೆ, ಅವ್ರನ್ನ ಎಲ್ಲಿಗೆ ಕರ್ಕೊಂಡು ಹೋಗಲಿ, ಯಾವುದೇ ವಿಚಾರವನ್ನು ಹೇಳಿ ಅವರು ಕೇಳುವ 10 ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಹೇಳಿ ಸಾಕಾಗತ್ತೆ, ಅಥವಾ ಉತ್ತರ ನಿಮಗೆ ತಿಳಿದಿರೋದಿಲ್ಲ. ಈ ಕುತೂಹಲ ಇದೆಯಲ್ಲ, ಈ ಕುತೂಹಲ ಮೂಲವನ್ನ ನಾವು ಬೆಳೀತಾ ಬೆಳೀತಾ ಕಳ್ಕೊಳ್ತೀವಿ, ಅಥವಾ ಈ ಸಮಾಜ ಆ ಕುತೂಹಲವನ್ನ ಪ್ರಶ್ನಿಸುವುದನ್ನ ಕಡಿಮೆಗೊಳಿಸ್ತಾ ಹೋಗುತ್ತೆ. ಹಾಗಾಗಿ ವಯಸ್ಸಾಗ್ತಾ ಇದ್ದ ಹಾಗೆ ನಮ್ಮಲ್ಲಿ ಪ್ರಶ್ನೆಗಳೇ ಇರೋದಿಲ್ಲ. ನಾವು ತರಗತಿಯ ಒಳಗಡೆ ಒಳ್ಳೆಯ ವಿದ್ಯಾರ್ಥಿಗಳು, ಮನೆಯ ಒಳಗೆ ಒಳ್ಳೆಯ ಮಗಳು ಮಗ, ಅಥವಾ ಒಂದು ಸಮಾಜದ ಒಳಗಡೆ ಒಳ್ಳೆಯ ಪ್ರಜೆ ಅಂತ ಹೇಳಿದ್ರೆ ಪ್ರಶ್ನೆ ಮಾಡದಿರುವುದೇ ಒಳ್ಳೆಯತನ, ಇದೊಂದು ಮೌಲ್ಯ ಆದರ್ಶ ಅನ್ನುವ ಹಾಗೆ ಮಾಡಲಾಗುತ್ತಾ ಇದೆ. ಈಗ ಅದನ್ನು ನಾವು ಉಲ್ಟಾ ಮಾಡಿ, ಇಲ್ಲ ನೀವು ಏನು ಬೇಕಾದರೂ ಕರೀರಿ, ನಾವು ಪ್ರಶ್ನೆ ಮಾಡುವವರೇ ಅನ್ನುವಂತೆ ನಿಮ್ಮ ಬದುಕನ್ನ, ನಿಮ್ಮ ಆಲೋಚನೆಗಳನ್ನ ರೂಪಿಸಿಕೊಳ್ಬೇಕಾಗತ್ತೆ ಅನ್ನುವಂಥದ್ದು ಮುಖ್ಯ. ಒಂದು ಪುಟ್ಟ ಮಗು ಒಂದು ಆಟಿಕೆ ಕೊಟ್ಟರೆ ಸ್ವಲ್ಪ ಹೊತ್ತು ಆಟ ಆಡ್ತಾ, ಆನಂತರ ಕಿತ್ತಾಕತ್ತೆ, ಮತ್ತೆ ಜೋಡಿಸುತ್ತೆ. ಹೇಗೆ ಜೋಡಿಸಿದ್ರೆ ಸರಿ ಹೋಗ್ಬೋದು ಅಂತ ನೋಡ್ತಾನೆ ಇರುತ್ತೆ. ಇದು ಆವಿಷ್ಕಾರದ ಒಂದು ಕ್ರಮ. ಈ ಆವಿಷ್ಕಾರದ ಕುತೂಹಲದ ನಮ್ಮ ಆಲೋಚನೆಯನ್ನ ಎಲ್ಲಿ, ಯಾವಾಗ, ಏಕೆ, ಹೇಗೆ ಕಳ್ಕೊಂಡಿದ್ದೀವಿ ಅನ್ನುವುದನ್ನ ಗುರುತಿಸುವಂಥದ್ದು ಮುಖ್ಯ. ತುಂಬ ವರ್ಷಗಳ ಹಿಂದೆ ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಟಿವಿ ನ್ಯೂಸ್ಗಳಲ್ಲಿ ಎಲ್ಲ ಕಡೆಗಳಲ್ಲೂ ಈ ಮಣ್ಣಿನ ಗಣೇಶ ಹಾಲು ಕುಡಿತಾನೆ ಅನ್ನುವಂಥದ್ದು ಪ್ರಕಟ ಆಯಿತು. ಅವತ್ತು ಬೆಳಗ್ಗೆಯಿಂದ ರಾತ್ರಿವರೆಗೆ ಎಷ್ಟು ಹಾಲು ಈ ಮಣ್ಣಿನ ಮೂರ್ತಿಗಳಿಗೆ ಹೋಯ್ತು ಲೆಕ್ಕವೇ ಇಲ್ಲ. ಎಲ್ರಿಗೂ ಆರಂಭದಲ್ಲಿ ಅದು ಆವಿಯಾಗುವಂಥದ್ದು ಇತ್ತಲ್ಲ, ಅದನ್ನು ನೋಡಿದ ತಕ್ಷಣ ಅವರಿಗೆ ಏನೋ ಒಂದು ಕುತೂಹಲ ಆಗಿ ಒಂದು ಸಾರ್ವಜನಿಕವಾದ ನೆಲೆಯಲ್ಲಿ ಒಂದು ವಿಸ್ಮೃತಿಯಲ್ಲಿ ತೊಡಗಿದಂಥದ್ದನ್ನು ನಾವು ಮರೆಯುವುದಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವ ಕಾರಣಕ್ಕಾಗಿ ಹೇಳುವಂಥದ್ದು. ಪ್ರೀತಿಯ ಯುವಕ ಯುವತಿಯರೇ, ನಾವು ಈ ಕೆಲಸಕ್ಕಾಗಿ ಮಾಡಬೇಕಾದದ್ದು ಇಷ್ಟೇ. ನಮ್ಮ ಎದುರುಗಡೆ ಕಾಣುವ ಎಲ್ಲ ಸಂಗತಿಗಳನ್ನು ವಿಮರ್ಶೆ ಮಾಡಬೇಕು, ಪರೀಕ್ಷಿಸಬೇಕು ಮತ್ತು ಹೊರಗೆ ಹಚ್ಚುವ ಕೆಲಸವನ್ನು ಮಾಡಬೇಕಾಗುತ್ತೆ. ಆದ್ದರಿಂದ ಹೇಳಿದವರು ಯಾರೇ ಇರಲಿ, ಹೇಳಿದ್ದನ್ನು ಹಾಗೇ ಸ್ವೀಕರಿಸಬೇಕಾಗಿಲ್ಲ ಅನ್ನುವುದನ್ನು ಇಲ್ಲಿ ನಾವು ನೆನಪಿಟ್ಟುಕೊಳ್ಳೋಣ ಅಂತ. ಅದರ ಜೊತೆಗೆ ಕುವೆಂಪು ಒಂದು ಮಾತು ಹೇಳ್ತಾರೆ, ಕಸವರ ಚಿನ್ನ ಅನ್ನುವಂಥದ್ದು ಎಲ್ಲಿದೆಯೋ ಆ ಚಿನ್ನವನ್ನು ನಾವು ಮತ್ತೆ ಉಪಯೋಗಿಸ್ತೀವಿ, ಬೇರೆ ರೂಪದಲ್ಲಿ ಉಪಯೋಗಿಸ್ತೀವಿ. ಹಾಗೆಯೇ ಅಮೂಲ್ಯವಾದದ್ದು ಅಥವಾ ಜೀವಪರವಾದ ಸಂಗತಿ ಎಲ್ಲೇ ಇರಲಿ, ಅದನ್ನು ನಾವು ಕಾಲಕ್ಕೆ ತಕ್ಕ ಹಾಗೆ ಬಳಸಿಕೊಳ್ಳುವ ಒಂದು ವಿವೇಕವನ್ನು, ಎಚ್ಚರವನ್ನು ಕೂಡ ಇಡಬೇಕು. ಎರಡನೆಯ ಅವರು ಹೇಳಿದ ಮಾತು, ಅವರ ಮಾತುಗಳಲ್ಲಿ ಎರಡನೇದು ನಾನು ಇಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ಅಂದ್ಕೊಂಡದ್ದು, ನಮ್ಮೆಲ್ಲರಿಗೆ ಈ ವೈಜ್ಞಾನಿಕ ಮತ್ತು ವೈಚಾರಿಕ ಮನೋಧರ್ಮಕ್ಕೆ ತೆರೆದುಕೊಳ್ಬೇಕಾದ್ರೆ ಮಾಡಬೇಕಾದ ಮೂಲಭೂತ ಕೆಲಸ ಅಂತ ಅವ್ರು ಹೇಳಿದ್ದು, ಅದು ಗುಡಿ, ಚರ್ಚು, ಮಸ್ಜಿದಿಗಳ ಬಿಟ್ಟು ಹೊರಬನ್ನಿ. ಎಲ್ಲರೂ ತಮ್ಮ ತಮ್ಮ ಧರ್ಮ ಅನ್ನುವ ಒಂದು ಏನು ಅಸ್ಮಿತೆ ಅಂತ ಇಟ್ಕೊಂಡಿದ್ದೀವೋ ಅದರಿಂದ ಹೊರಗೆ ಬಂದು ಧರ್ಮಾತೀತರಾಗಿ ಬದುಕಿದಾಗ ಮಾತ್ರ ಸತ್ಯದ ದರ್ಶನ ಆಗುವುದಕ್ಕೆ ಸಾಧ್ಯ ಅನ್ನುವುದನ್ನು ಹೇಳುವುದು ಅಲ್ಲಿ ಹೇಳ್ತಾರೆ. ಗುಡಿ, ಚರ್ಚು, ಮಸ್ಜಿದ್ಗಳ ಬಿಟ್ಟು ಹೊರಬನ್ನಿ, ಬಡತನವ ಬುಡಮಟ್ಟ ಕೀಳ ಬನ್ನಿ, ಮೌಢ್ಯತೆಯ ಮಾರಿಯನ್ನು ಹೊರದೂಡಲೈ ತನ್ನಿ, ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ. ಎಲ್ಲ ಇದಕ್ಕೂ ಅವರು ವಿಜ್ಞಾನ ಅನ್ನುವ ಬೆಳಕಿನ ದೊಂದಿಯನ್ನ ನಮಗೆ ಮಾದರಿಯಾಗಿ ಇಟ್ಟಿದ್ದಾರೆ. ಮತ್ತು ಈ ಬೆಳಕಿನಲ್ಲಿ ನಾವೆಲ್ಲ ಮುನ್ನಡೆಯುವುದಾದರೆ ಆಗ ನಮ್ಮ ಬದುಕು ಹಸನಾಗಲಿಕ್ಕೆ ಸಾಧ್ಯ. ಕೇವಲ ನಮ್ಮದು ಅಲ್ಲ, ನಮ್ಮ ಜೊತೆಗಿರುವಂಥ ಎಲ್ಲರದು ಮತ್ತು ಎಲ್ಲರ ಜೊತೆಗೆ ಎಲ್ಲ ಜೀವಿಗಳದು ಆಗಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಅಲ್ಲಿ ಇದೆ. ಸೊ ಕೊನೆಯ ಮಾತುಗಳಾಗಿ ನಾನು ಕೆಲವು ಇದನ್ನು ಹೇಳಿದರೆ, ಈ ಹಿನ್ನೆಲೆಗಳಲ್ಲಿ ಯುವ ಜನತೆಯ ಮುಂದಿರುವ ದಾರಿ ಯಾವುದು ಅನ್ನುವ ಪ್ರಶ್ನೆ ನಾವು ಕೇಳಿಕೊಳ್ಬೇಕಾಗಿದೆ. ನಮ್ಮದು
ಅನ್ನುವ ರೀತಿಯಲ್ಲಿ ಹೇಳದೆ ನಿಮ್ಮದು ಅನ್ನುವುದನ್ನು ಹೇಳುವುದಕ್ಕೆ ಕಾರಣ, ಯುವಜನರಾದ ನಿಮ್ಮಲ್ಲಿ ಅಪಾರವಾದಂಥ ಸಾಮರ್ಥ್ಯ ಇದೆ, ಪುಟಿಯುವ ಉತ್ಸಾಹ ಇದೆ ಮತ್ತು ಅಸಾಧ್ಯವನ್ನು ಸಾಧ್ಯವಾಗಿಸುವ ಶಕ್ತಿ ನಿಮ್ಮ ಕೈಯಲ್ಲಿದೆ, ನಿಮ್ಮಲ್ಲಿದೆ. ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಿಮಗೆ ಈ ಒಂದು ದಿನದ ಮೂಲಕ ಏನು ಬೇರೆ ಬೇರೆ ಆಲೋಚನೆಯ ಮಾದರಿಗಳನ್ನು ಈ ಪರಿಷತ್ತು ಮುಂದಿಡ್ತಾ ಇದೆಯೋ ಅದನ್ನು ನಿಮ್ಮ ನೆಲೆಯಲ್ಲಿ ಪರೀಕ್ಷಿಸಿ ಮುಂದುವರಿಸುವುದಕ್ಕೆ ಅದು ನಿಮಿತ್ತ ಆಗಲಿ. ಇದು ಒಂದು ಬಗೆಯ ಸನ್ನೆಕೋಲು ಅಂತ. ಸನ್ನೆಕೋಲು ಅಂತ ಹೇಳಿದರೆ ದೊಡ್ಡದನ್ನು ಎತ್ತುವುದಕ್ಕೆ ಸಾಧ್ಯ ಆಗಲಿ ಅಂದಾಗ ಒಂದು ಚಿಕ್ಕ ಬೆಣೆಯ ಮೂಲಕ, ಸನ್ನೆಕೋಲಿನ ಮೂಲಕ ಅದನ್ನು ಎತ್ತುತ್ತೀವಿ. ಮುಂದಿನ ಬದುಕಿನಲ್ಲಿ ನೀವು ಸಾಗಬಹುದಾದ ದೊಡ್ಡ ದೊಡ್ಡ ಹೆಜ್ಜೆಗಳನ್ನು ಇಡಬಹುದಾದಕ್ಕೆ ಇಂತಹ ವಿಚಾರಗಳು ಸನ್ನೆಕೋಲಿನ ಹಾಗೆ ನಿಮಗೆ ಕೆಲಸ ಮಾಡ್ತವೆ ಅನ್ನುವಂಥ ಸಂಪೂರ್ಣ ಭರವಸೆ ನನ್ನಲ್ಲಿದೆ. ನಿಮಗೆ ಒದಗಿದ ಈ ಸದವಕಾಶವನ್ನು ನೀವು ಎಲ್ಲವನ್ನ ಪ್ರಶ್ನಿಸುವುದಕ್ಕೆ ಕಲಿಯುವ ಮೂಲಕ, ನಿಮ್ಮ ಅನುಭವದ ಮೂಲಕ ಮತ್ತು ಪ್ರಾಯೋಗಿಕವಾಗಿ ನಿಜ ಏನು ಅನ್ನೋದನ್ನು ತಿಳಿಯುವ ಮೂಲಕ ಮತ್ತು ನಿಮ್ಮ ಮೆದುಳಿಗೆ ಕೆಲಸ ಕೊಡುವುದರ ಮೂಲಕ ಸಾಗಬೇಕಾಗುತ್ತೆ. ಹಾಗೂ ಸ್ವನಿರ್ಧಾರವನ್ನು ಕೈಗೊಳ್ಳುವುದು, ತಾರ್ಕಿಕವಾದ ಚಿಂತನೆಯನ್ನು ಮಾಡುವುದು ಮತ್ತು ವಿಶಾಲವಾದ ಓದಿನ ಮೂಲಕ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬಹುದು, ಸಮಾಜವನ್ನು ರೂಪಿಸಬಹುದು ಅಂತ ಹೇಳ್ತೇನೆ. ಮತ್ತು ಕೊನೆಯ ಮಾತಾಗಿ ನಾನು ಹೇಳುವುದಾದರೆ, ನಮ್ಮಲ್ಲಿ ಸತ್ಯ ಅನ್ನುವುದನ್ನು ಮತ್ತು ಪ್ರಾಮಾಣಿಕತೆ ಅನ್ನುವುದನ್ನು ನಾವು ಕಲಿಯುವುದು ವಿಜ್ಞಾನದ ಮೂಲಕ. ಬಹುಶಃ ಇನ್ಯಾವ ಚಿಂತನೆಯೂ ನಮಗೆ ಸತ್ಯವನ್ನು ಮತ್ತು ಪ್ರಾಮಾಣಿಕತೆಯನ್ನು ಆ ಪ್ರಮಾಣದಲ್ಲಿ ಕಲಿಸುವುದಿಲ್ಲ. ವಿಜ್ಞಾನ ನನಗೆ ಗೊತ್ತಿಲ್ಲದನ್ನು ಗೊತ್ತಿಲ್ಲ ಅನ್ನುವ ಹೇಳುವ ಪ್ರಾಮಾಣಿಕತೆಯನ್ನು ಕಲಿಸಿಕೊಡುತ್ತೆ. ಗೊತ್ತಿಲ್ಲ ಅನ್ನುವುದು ಅಪಮಾನ ಅಲ್ಲ, ಅದು ಇವತ್ತಿಗೆ ನನಗೆ ತಿಳಿದಂತಹ ಸತ್ಯ ಅನ್ನುವುದನ್ನು ಹೇಳ್ತಾ ಇದೆ. ಆದರೆ ಉಳಿದ ಯಾವುದೇ ಧರ್ಮಗಳಾಗಿರಲಿ ತಾನು ಹೇಳಿದ್ದು ಪರಮ ಸತ್ಯ ಅನ್ನುವುದನ್ನು ಬೋಧಿಸ್ತಾ ಇರ್ತದೆ. ಆ ಕಾರಣಕ್ಕಾಗಿ ವೈಜ್ಞಾನಿಕವಾದಂಥ ಚಿಂತನೆಗಳಿಗೆ ವಿಜ್ಞಾನ ಅನ್ನುವುದು ನಮಗೆ ಪೂರಕವಾಗಿ ಬರುತ್ತೆ. ನಿತ್ಯ ಬದಲಾವಣೆಯೇ ಜೀವನದ ಸತ್ಯ ಅನ್ನುವುದನ್ನು ಹೇಳ್ತಾ ನಿಮಗೆ ಶುಭವಾಗಲಿ ಅನ್ನುವುದನ್ನು ಕೋರ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೀನಿ. ಇಷ್ಟೊತ್ತು ಮಾತುಗಳನ್ನು ಆಲಿಸಿದ ನಿಮಗೆ ಪೂರ್ವಕವಾದಂಥ ಧನ್ಯವಾದಗಳು. ನಮಸ್ಕಾರ.